ಇದು ವಿಜಯನಗರ ಕಾಲದ ರಾಯಗೋಪುರ. ವಿಜಯನಗರದ ರಾಜರು ಇದನ್ನು ನಿರ್ಮಾಣ ಮಾಡಿದರು. ಇದು ಅವರ ವಿಶೇಷತೆ ಕೂಡ ಹೌದು. ಹಂಪಿಯಲ್ಲಿ ಈ ಥರ ಗೋಪುರಗಳು ಬಹಳಷ್ಟು ಇವೆ. ಪೆನುಕೊಂಡದಲ್ಲಿವರು ದೇವಸ್ಥಾನ ಕಟ್ಟಲಿಕ್ಕೆ ಶುರು ಮಾಡಿದ್ರು, ಆದರೆ ಪೂರ್ತಿ ಆಗಲಿಲ್ಲ ಅಂತ ಕಾಣ್ತಿದ್ಯಪ್ಪ. ಇದಿವತ್ತು ಅರ್ಧಮರ್ಧ ಹಾಕ್ಕೊಂಡೇ ಇದೆ. ಸುತ್ತಮುತ್ತಲೂ ಕೂಡ ದೇವಸ್ಥಾನ ಕಟ್ಟಬೇಕು ಅಂತ ಯೋಜನೆ ಹಾಕಿ ಅಡಿಪಾಯ ಹಾಕಿದ್ದೆಲ್ಲ ಕೂಡ ಇವತ್ತು ಹಾಗೇ ಇರೋದು ಕಾಣ್ತದೆ. ಆದರೆ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿರುವಂತಹ ರಾಯಗೋಪುರ ಮಾತ್ರ ನಮಗೆ ಕಂಡು ಬರ್ತಾ ಇದೆ. ಇದು ಇಲ್ಲಿನ ಒಂದು ವಿಶೇಷತೆ. ಇದ್ರ ಪಕ್ಕದಲ್ಲೇ ನಾವು ಒಂದು ಮಂಟಪವನ್ನು ಕಾಣಬಹುದು. ಇದು ವಿಜಯನಗರದ ಅರಸರೇ ಕಟ್ಟಿಸಿದ್ದು. ಇಲ್ಲಿನ ಕಂಬಗಳ ಕೆತ್ತನೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ವಿಜಯನಗರದ ಶೈಲಿಯಲ್ಲೇನು ವಾಸ್ತುಶಿಲ್ಪವನ್ನೇ ಕಾಣ್ಬೋದು. ಇಂಥ ಹಲವಾರು ವಿಶೇಷತೆಗಳನ್ನು ನಾವು ಪೆನುಕೊಂಡದ ಭಾಗದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಒಮ್ಮೆ ನೋಡಿ.